ನಮಸ್ಕಾರ ರೀ ಎಲ್ರಿಗೂ ಅನುಪಾಕ ಶಾಲೆಗೆ ಸ್ವಾಗತ. ಇವತ್ತು ಸಮೋಸ ಮಾಡೋದು ಹೇಗಂತ ಹೇಳಿ ತೋರಿಸ್ಕೊಡ್ತೀನಿ ರೀ. ನೋಡ್ರಿ, ಗರ್ಮಾ ಗರಂ ಸಮೋಸ ಮಾಡಿಕೊಡ್ರಿ, ತಿನ್ನಿರಿ. ಟೇಸ್ಟ್ ಹೆಂಗಂತ ಹೇಳಿ ನೋಡಿ ಹೇಳ್ರಿ. ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಓಂಕಾಳು, ಕಡಲೆ ಬೀಜ ಅಂದರೆ ಶೇಂಗಾ ಕಾಳು, ಫ್ರೋಸನ್ ವಟಾಣಿ, ನೀವು ಬೇಕಾದ್ರೆ ಹಸಿ ವಟಾಣಿ ತೊಗೊಂಡು ಉಪ್ಪು ಹಾಕಿ ಬೇಯಿಸ್ಕೋಬೋದು, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರ್, ಫ್ರೆಶ್ ಧನಿಯಾನ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಂಡಿರೋದು. ಇದರಲ್ಲಿ ಫ್ರೆಶ್ ಧನಿಯಾ, ಮೆಣಸುಕಾಳು, ಆಮೇಲೆ ಬಡೆ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ಸೇರಿಸಿ ಮನೆಯಲ್ಲಿ ಫ್ರೆಶ್ ಆಗಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಜೀರಿಗೆ ಪುಡಿ, ಆಲೂಗಡ್ಡೆ. ಮಾಡುವ ವಿಧಾನ: ಮೊದಲಿಗೆ ಒಂದು ಸ್ವಲ್ಪ ನಮ್ಮ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡ್ರಿ, ನೋಡಿಕೊಂಡು. ನಂತರ ಓಂಕಾಳು ಸ್ವಲ್ಪ ಕೈ ಹಾಕ್ಕೊಂಡು ಸ್ವಲ್ಪ ಕ್ರಶ್ ಮಾಡಿ ಹಾಕಿ. ಈಗ ಸ್ವಲ್ಪ ಕಾದಾರಿದಂಥ ಎಣ್ಣೆ ನೋಡಿಕೊಂಡು ಎಣ್ಣೆ ಹಾಕ್ಕೊಡ್ರಿ. ಈಗ ಎಣ್ಣೆ ಎಲ್ಲ ಸ್ವಲ್ಪ ಬೆಚ್ಚಗಿರುತ್ತೆ, ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇನ್ನು ಯಾವ ಹದಕ್ಕೆ ಮಿಕ್ಸ್ ಮಾಡಬೇಕು ಅಂತಂದರೆ, ಇದನ್ನು ಎರಡು ಕೈಲಿ ಈ ಥರ ಸ್ಮ್ಯಾಶ್ ಮಾಡಬೇಕು. ತಿಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಎಣ್ಣೆನ ಹಿಟ್ಟಿಗೆ ಚೆನ್ನಾಗೆಲ್ಲ ತೊಗೊಳ್ಕೊ ಹಾಕಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ. ನಿಮ್ಗೆ ಇದನ್ನು ಹಿಂಗೆ ಮುಷ್ಟಿ ಕಟ್ಟಿದಾಗ ಈ ಮುಷ್ಟಿ ಏನಿದೆಯಲ್ಲ ಇದು ಮುಷ್ಟಿ ಹೊಡಿಬಾರ್ದು. ನಿಮ್ಗೆ ಇದನ್ನು ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಕಾದಾರಿದ ಎಣ್ಣೆನ ಹಾಕೋಬೋದು. ಇನ್ನೊಂದು ಸ್ವಲ್ಪ ಕಾದಾರಿದ ಎಣ್ಣೆನ ಹಾಕ್ಕೊಂಡು ಅದೇ ರೀತಿ ಮೊದಲೇ ಹೆಂಗೆ ಮಿಕ್ಸ್ ಮಾಡಿದ್ರಲ್ಲ ಅದನ್ನು ಅದೇ ಥರ ಕೈಲಿ ತಿಕ್ಕೊಂತ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೊದಲು ಅದನ್ನು ಹಿಂಗೆ ಮುಷ್ಟಿ ಕಟ್ಟಿ ನೋಡಿರಿ. ಅದೇನು ಮುಷ್ಟಿ ಹೆಂಗೆ ಕಟ್ಟಿರ್ತಿರಲ್ಲ ಹಿಂಗೆ ಉಂಡೆ ಬರಬೇಕು. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ನಾದ್ಕೊಡ್ರಿ. ಯಾವ ಹದಕ್ಕೆ ನಾದಬೇಕು ಅಂತಂದ್ರೆ, ಚಪಾತಿ ಮಾಡ್ತಿರಲ್ಲ ಅದು ಹದಕ್ಕೆ, ಚಪಾತಿ ಮಾಡೋ ಹಿಟ್ಟಿನ ಅದಕ್ಕೆ ಇದನ್ನು ಸ್ವಲ್ಪ ಸ್ವಲ್ಪಾಗಿ ನೀರು ಹಾಕ್ತಾ ನಾದ್ಕೊಡ್ರಿ. ಇದನ್ನ ಚೆನ್ನಾಗಿ ಹಿಂಗೆ ನಾದ್ಕೊಡ್ರಿ. ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ರಿ. ಇದು ಹಿಂಗೆ ನಾದಾದ್ಮೇಲೆ ಇದನ್ನು ಕೈಯಿಂದನೇ ಚೆನ್ನಾಗಿ ಪ್ರೆಸ್ ಮಾಡಿ ಇದೊಂದು ಬೌಲ್ ಒಳಗೆ ಹಾಕಿ ತೆಗೆದಿಡ್ರಿ. ಇದ್ರ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿ ಇದನ್ನು ಮುಚ್ಚಿಟ್ರಿ. ಇದನ್ನು ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡಿಬಿಡೋಣ. ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಗ್ಯಾಸಲ್ಲಿ ಚಾಲು ಮಾಡಿಕೊಡ್ರಿ. ನೋಡಿರಿ, ಸ್ವಲ್ಪ ಎಣ್ಣೆ ಕಾವು ಬಂದೈತಿಪ್ಪ ಅಂತ ಅಂದಾಗ ಶೇಂಗಾ ಕಾಳ್ರಿ. ಇದು ಆಪ್ಷನಲ್ ರೀ, ನೀವು ಬೇಕಾದ್ರೆ ಹಾಕೋಬೋದ್ರಿ, ಇಲ್ಲಾಂದ್ರೆ ಬಿಡ್ಬೋದು. ನನಗೆ ಟೇಸ್ಟ್ ಹಿಡಿಸ್ತದೆ ಅಂತೇಳಿ ನಾನು ಹಾಕೊತೀನಿ ರೀ. ಇದನ್ನು ಸ್ವಲ್ಪ ಶೇಂಗಾಕಾಳನ್ನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಂಡ್ರಿ. ಚೆನ್ನಾಗಿ ಫ್ರೈ ಮಾಡ್ಕೊಡ್ರಿ. ಇದು ಸ್ವಲ್ಪ ಕಂದು ಬಣ್ಣ ಬರೋದ್ರಿ. ಶೇಂಗಾಕಾಳು ಫ್ರೈ ಆಗಿದೆ. ಈಗ ಇದು ಫ್ರೈ ಆಗೈತ್ರಿ. ಇದನ್ನು ತಗೊಳ್ಳೋಣ. ಇದೆಣ್ಣೆಗೆ ಜೀರಿಗೆ ಹಾಕೊಂಡ್ರೆ, ಮೆಣಸಿನ್ಕಾಯಿ ನೋಡಿರಿ ಫ್ರೈ ಆಗುತ್ತವ. ಸ್ವಲ್ಪ ಎಲ್ಲ ಈ ಥರ ಸ್ವಲ್ಪ ಫ್ರೈ ಆಗೋದು. ಫ್ರೈ ಆದಮೇಲೆ ನಾವು ಇದಕ್ಕೆ ಹಸಿ ಬಟಾಣಿ ಹಾಕೊಂಡ್ರೆ, ಕೊತ್ತಂಬರಿ ಸೊಪ್ಪು, ಉಪ್ಪು ನಿಮಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ರಿ. ರುಚಿಗೆ ಉಪ್ಪು ಹಾಕೊಡ್ರಿ. ಫ್ರೆಶ್ ಧನಿಯಾ ಪೌಡ್ರ್ ನಾವೇ ಮಾಡಿದ್ದೀವಲ್ಲ ನಾವು, ಫ್ರೆಶ್ ಧನಿಯಾ ಪೌಡ್ರ್ ಒಂದು 2ರಿಂದ 3 ಸ್ಪೂನ್ ಅಷ್ಟು, ಅಂದರೆ 2 ಟೀ ಸ್ಪೂನ್. ಹೋಮ್ ಮೇಡ್ ಮಸಾಲ ರೀ, ಹೇಳಿದ್ನೆಲ್ಲ ನಿಮಗೆ. ಇದು ಹೋಮ್ ಮೇಡ್ ಮಸಾಲ ಒಂದು 2 ಸ್ಪೂನು ಅಥವಾ 2.5 ಸ್ಪೂನ್ ಕೊಡ್ರಿ. ಜೀರಾ ಪೌಡ್ರ್ ಇದೊಂದು 1.5 ಸ್ಪೂನ್ನ ಹಾಕ್ಕೊಡ್ರಿ. ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿಟ್ಟಂಥ ಆಲೂಗಡ್ಡೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ. ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಡ್ರಿ. ರುಚಿಗೆ ಮೆಣಸುಕಾಳು ಸ್ವಲ್ಪ ಇನ್ನೊಂಚೂರು ಸ್ಪೈಸಿಯಾಗಿ, ಸ್ವಲ್ಪ ಖಾರ ಜಾಸ್ತಿ ತಿಂತೀರಿ ಉತ್ತರ ಕರ್ನಾಟಕದವರು, ಇನ್ನೊಂದು ಸ್ವಲ್ಪ ಮೆಣಸುಕಾಳು ಮತ್ತು ಫ್ರೆಶ್ ಧನಿಯಾ ಕಾಳನ್ನ ಒಂದೆರಡು ಕ್ರಶ್ ಮಾಡಿ, ಸ್ವಲ್ಪ ಭಾಳ ಪುಡಿ ಮಾಡಬೇಡ್ರಿ, ಸ್ವಲ್ಪ ಕ್ರಶ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಡ್ರಿ. ಈ ಥರ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಡ್ರಿ. ಧನಿಯಾ ಕಾಳು ಮತ್ತು ಮೆಣಸುಕಾಳು, ಶೇಂಗಾ ಕಾಳು ಅದ್ರೊಳಗೆ ಇಷ್ಟ ಆಗ್ತವೆ, ಅದಕ್ಕೆ ನಾನು ಹಾಕ್ಕೊಡ್ತೀನಿ. ಪೂರ ಮಸಾಲ ರೆಡಿ ಆಗೈತ್ರಿ. ಈಗ ಇದನ್ನು ಬೇರೆ ಬೌಲಿಗೆ ತಗೊಳ್ರಿ, ಇಲ್ಲಾಂದ್ರೆ ಬಿಸಿ ಇರುತ್ತಲ್ಲ ಆರಂಗಿಲ್ಲ ಜಲ್ದಿ. ನಾವಾಗಲೇ ರೆಡಿ ಮಾಡಿ ನಾದಿಕ್ಕಂತ ಹಿಟ್ಟು ನೋಡಿರಿ, ಮತ್ತದೆಲ್ಲ ರೆಡಿ ಆಗೈತ್ರಿ. ಇಲ್ಲಿ ಬಾಳಿ ಹಾಕಿದ್ದೀನಿ. ಇದಕ್ಕೆ ಇನ್ನೂ ಹಾಕ್ಕೊಂಡ್ರಿ ಚಿಕ್ಕ ಚಿಕ್ಕ ಉಳ್ಳಿನ ಮಾಡಿಕೊಡ್ರಿ. ಈ ಸೈಜಿಗೆ ಉಳ್ಳಿ ಇರಬೇಕು. ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಹಚ್ಚಿ ಚೆಂದಾಗಿ ದುಂಡ್ರೆ ಕತ್ತಿಸ್ಕೊಡ್ರಿ. ಭಾಳ ದೊಡ್ಡದೂ ಬೇಡ, ಏನು ಬೇಡ್ರಿ, ಅಷ್ಟೇ ಒಂದು ಲೆವೆಲ್ ಒಳಗೆ ಮೀಡಿಯಮ್ ಸೈಜ್ ಇರಲಿ. ಈ ದಪ್ಪ ತೆಳುವ ಮಾಡಿಬಿಡ್ರಿ. ಈ ಸೈಜ್ ಇದ್ರೆ ಸಾಕು ನೋಡಿರಿ, ಭಾಳ ತೆಳಗನಿಲ್ಲ ದಪ್ಪನಿಲ್ಲ, ಮೀಡಿಯಮ್ ಸೈಜ್. ಈ ಸೈಜ್ ಒಳಗೆ ಮಾಡಿಕೊಡ್ರಿ. ಇದನ್ನು ಮಧ್ಯ ಭಾಗಕ್ಕೆ ಹಿಂಗೆ ಕಟ್ ಮಾಡಿರಿ. ಇದು ಈ ಥರ ಶೀಟ್ ಬರುತ್ತೆ. ನೀವು ರೆಡಿ ಮಾಡಿಟ್ಟಂತಹ ಇದು ಶೀಟ್, ಸಮೋಸ ಶೀಟ್ ನೀವು ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಯಾವ ಥರ ನಿಮ್ಗೆ ಪರ್ಫೆಕ್ಟ್ ಶೇಪಾಗಿ ಬರ್ಬೇಕಂತಂದ್ರೆ, ಇದನ್ನು ನಿಮ್ಮ ಕೈ ಒಳಗೆ ಈ ಥರ ಹಾಕ್ಕೊಡ್ರಿ. ಈ ಥರ
ಇದನ್ನು ಈ ಕೋನದಿಂದ ಈ ಕೋನಿಗೆ ಟಚ್ ಮಾಡ್ಬೇಕು. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ನೀರು ಹಚ್ಕೋಬೇಕು. ಇಲ್ಲಿ ನೀರು ಹಚ್ಕೊಂಡು ಈ ಕೋನನ ಇದಕ್ಕೆ ಹೋಗಿ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿ ಹಿಂಗೆ ಮಾಡಿದಾಗ ನಿಮ್ಗೆ ಒಂದು ತ್ರಿಕೋನ ಆಕಾರ ಕೋನ್ ಟೈಪ್ ಬರುತ್ತೆ. ಇಲ್ಲಿ ನೋಡಿರಿ, ಈ ಥರ ನಿಮ್ಗೆ ಇದು ಕರೆಕ್ಟ್ ಶೇಪ್ ಬರುತ್ತೆ. ಈಗ ಒಂದು ಸ್ಪೂನ್ ಸಹಾಯದಿಂದ ನೀವೇನು ಮಸಾಲ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ಇದ್ರೊಳಗೆ ಹಾಕೋರಿ. ನೋಡಿ, ಈ ಥರ ಎಲ್ಲ ಫಿಲ್ ಮಾಡಾದ್ಮೇಲೆ ಇದು ಸರೌಂಡಿಂಗ್ ಮತ್ತೆ ನೀವು ನೀರು ಹಚ್ಕೋಬೇಕು. ಈಗ ಏನಿದು ಶೇಪ್ ಇದೆಯಲ್ಲ, ಈ ಶೇಪ್ನ ಪುಷ್ ಹಿಂಗೆ ಮಾಡಿ ಈ ಕಡೆಯಿಂದ ಈ ಥರ ಪ್ರೆಸ್ ಮಾಡಿರಿ. ಪರ್ಫೆಕ್ಟ್ ಶೇಪ್ ಬರುತ್ತೆ. ಈ ಥರ ಪರ್ಫೆಕ್ಟ್ ಶೇಪ್ ಮಾಡಿಕೊಡ್ರಿ. ನೋಡಿರಿ, ಈಗ ಅವಾಗ ನಾವು ಎಣ್ಣೆ ಕಾಯಿ ಇಟ್ಟಿದ್ವಲ್ಲ ಕರೆಕ್ಟ್ ಉರಿ ಒಂದೊಂದು ಎಣ್ಣೆ ಒಳಗೆ ಬಿಡ್ರಿ. ಮೀಡಿಯಂ ಫ್ಲೇಮ್ ಬಿಡ್ರಿ. ಈ ಥರ ಕಲರ್ ಚೇಂಜ್ ಆಗುತ್ತೆ. ಜೋರು ಉರಿ ನೋಡಬೇಡ್ರಿ, ಸಣ್ಣ ನೋಡಬೇಡ್ರಿ. ಇದನ್ನು ನಾವು ಬೇಕಂದ್ರೆ ಡಬಲ್ ಫ್ರೈ ಮಾಡ್ಬೋದು. ಈಗ ನಾವು ಇಷ್ಟಕ್ಕೆ ಇದೇನಿಲ್ಲ, ಈ ಬಣ್ಣ ಬಂದ ತಕ್ಷಣ ತೆಗೆದು ಇದನ್ನು ಮತ್ತೆ ಸಪ್ರೇಟ್ ಇಟ್ಟು ಒಂದು 10 ನಿಮಿಷ ಬಿಟ್ಟು ಮತ್ತೆ ತದನಂತರ ಇದನ್ನು ಹಾಕಿದ್ರೆ ಡಬಲ್ ಫ್ರೈ ಆಗುತ್ತೆ, ಜಾಸ್ತಿ ಕ್ರಿಸ್ಪಿಯಾಗಿ ಉಳಿದು. ಈಗ ನಾವು ಈಗ ಇಷ್ಟ ಇರಲಿ ನಮಗೆ ಅಂತ ಅಂದರೆ ಇನ್ನೊಂದು ಚೂರು ಬಣ್ಣ ಬಂದ ತಕ್ಷಣ ಅಂತ ತಗೋಬೋದು. ಈಗ ನಾನು ಏನು ಮಾಡ್ತೀವಿ, ಡಬಲ್ ಫ್ರೈ ಮಾಡ್ತೀವಿ, ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ನಮ್ಗೆ. ಅದಕ್ಕೆ ಉಳಿದೆಲ್ಲ ಸಮೋಸನೂ ಹಾಕೇನ್ರಿ ಮತ್ತೆ ಕರೆಯಾಕ ಚೆನ್ನಾಗಿ ಫ್ರೈ ಮಾಡಿರಿ. ರೆಡಿ ಟು ಟೇಸ್ಟ್. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಮಾಡಿಕೊಡ್ರಿ, ತಿನ್ನಿರಿ. ಟೇಸ್ಟ್ ಹೆಂಗಿತ್ತು ಅಂಥೇಳಿ ಕಮೆಂಟ್ ಒಳಗೆ ಹೇಳಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.